ಮೊದಲ ರಥಯಾತ್ರೆ ಮಾಡಿದ್ರು. ಯಾರು? ಅದಾನಿಯವರು, ಅಡ್ವಾಣಿಯವರು. ಪಾಪ ಅದು ರಾಮನ ಗುಡಿ ಕಟ್ತೇವೆ ಅಂತ ಹೇಳಿ ಎಲ್ಲ ಆವಾಗ ಇಟ್ಟಿಗೆಗಳು, ಬಂಗಾರಗಳು, ದುಡ್ಡು ಎಲ್ಲನೂ ಅವಾಗೂ ಎಲ್ಲ ಸೇರಿಸಿದ್ರು. ಆದ್ರೆ ಅದ್ರ ಲೆಕ್ಕ ಯಾರೂ ಕೊಡಲಿಲ್ಲ. ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಈಗ ರಾಮ ಮಂದಿರ ಕಟ್ಟಾದ ಮೇಲೂ ಕೂಡ ಅಲ್ಲಿಂದ ಕಳ್ಳತನ ಆಗ್ತಾ ಇದೆ. 5,000 ಕೋಟಿಯಷ್ಟು ದುಡ್ಡು ಅಲ್ಲಿಂದ ಪೋಲಾಗಿದೆ ಅನ್ನತಕ್ಕಂಥ ರಿಪೋರ್ಟು ಬರ್ತಾ ಇದೆ. ಪೂಜಾರಿನೇ ದುಡ್ಡು ಹೊಡಿತಾ ಇದ್ದಾರೆ. ರಾಮ್ ನಾಮ್ ಜಪೋ ಪರಾಯ ಮಾಲ್ ಅಪ್ನಾ. ರಾಮನ ಹೆಸರು ತಗೊಳ್ಳೋದು, ರಾಮನ ಹೆಸರಿನ ಮೇಲೆ ಲೂಟಿ ಮಾಡೋದು. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಕ್ ನೀವು ದೇವರ ಗುಡಿ ನಿರ್ಮಾಣ ಮಾಡಿರ. ಅದು ಉದ್ಘಾಟನೆ ಯಾರ ಕೈಲಿಂದ ಆಗಿದೆ? ಮೋದಿ ಅವ್ರ ಕೈಯಿಂದ. ನಾನು ನೋಡಿಲ್ಲಪ್ಪ. ಅನೇಕ ಗುಡಿಗಳು ಕಟ್ತಾರೆ. ಈ ಯಾರೋ ಪವಿತ್ರ ಹಸ್ತದಿಂದ ಕೈಯಿಂದ ಸ್ವಾಮಿಗಳಾಗಲಿ ಅಥವಾ ಯಾರು ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ನಡ್ಕೊಂಡು ಹೋದಂಥ ಪೂಜ್ಯ ವ್ಯಕ್ತಿಗಳ ಕೈಯಲ್ಲಿ ಗುಡಿಗಳ ಉದ್ಘಾಟನೆ ಆಗ್ತವೆ. ಈ ಮಾರಾಯ ಪ್ರಧಾನಮಂತ್ರಿ ಆಗಿ ಆ ಗುಡಿ ಉದ್ಘಾಟನೆನೂ ತಾನೇ ಮಾಡ್ದ, ಆ ಸ್ಥಾಪನೆನೂ ತಾನೇ ಮಾಡ್ದ, ಕತ್ರಿ ಹಚ್ಚಿ ಬಾಗಿಲೂ ತಾನೇ ಉದ್ಘಾಟನೆ ಮಾಡ್ದ. ಈಗ ಬಹುಶಃ ಅಲ್ಲಿನ ಹುಂಡಿಯಲ್ಲಿ ದುಡ್ಡುಗಳು ಹೋಗ್ತಾ ಇವೆ. ಏನು ಇವ್ರು ಶಿಷ್ಯರು ಮಾಡ್ತಾ ಇದ್ದಾರೋ ಮತ್ತಾರು ಮಾಡ್ತಾ ಇದ್ದಾರೋ ಅನ್ನತಕ್ಕಂಥದ್ದು ಅದರ ತನಿಖೆ ಆಗಲೇಬೇಕು. SIT ಕೂಡಿಸ್ಬೇಕು. ಏನು ಅಲ್ಲಿ ಯೋಗಿ ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ? ರಾಮ ಮಂದಿರಕ್ಕಾಗಿ 500 साल लगे राम मंदिर के लिए। 15 दिन में मैं उसका हिसाब लूंगा, कौन क्या करे। अरे 15 दिन क्यों लगते भाई तुमको? भगवान तुम्हारे साथ है, मंदिर तुम्हारे साथ है, मोदी तुम्हारे साथ है, तुम वहां के चीफ मिनिस्टर हो, करो, डालो जेल में जो लूटे हैं, जो लूट रहे हैं राम के नाम से. ಇದು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿದ್ರು ನಡೆದು ಹೋಗ್ತದೆ. ಕಳ್ಳತನ ಮಾಡಿದ್ರು ಮಾಫ್, ದುಡ್ಡು ತಿಂದ್ರು ಮಾಫ್. ಆಮೇಲೆ ದೇವ್ರ ಹೆಸರ ಮೇಲೆ ನೀವೆಲ್ಲರೂ ಓಟ್ ಕೊಟ್ರಿ. ನೀವು ಅಂದ್ರೆ ನೀವಲ್ಲ, ಇಡೀ ದೇಶದಾಗೆ ರಾಮ ಮಂದಿರ ಮೇಲೆ ಓಟ್ ಕೊಟ್ರು, ಧರ್ಮದ ಹೆಸರಿನ ಮೇಲೆ ಓಟ್ ಕೊಟ್ಟರು. ಆದರೆ ಇವರು ಧರ್ಮವನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರಾ? ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಲೂಟಿ ಆಗ್ತಾ ಇದೆ. ಧರ್ಮದ ಹೆಸರಿನಲ್ಲಿ ಬಡವರನ್ನ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತುಳಿತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ನಮ್ಮ ಬಡ ಜನರಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ.